ತಿನೋ ನಿರಪರಾಧಿನೋ ಗೊತ್ತಿಲ್ಲ, ಆದರೆ ನಿಮ್ಮನ್ನು ಈ ರೀತಿ ನೋಡ್ತಿರೋದು ಮನಸ್ಸಿಗೆ ತುಂಬ ಕಷ್ಟ ಆಗ್ತಿದೆ ಬಾಸ್. ನಿಮ್ಗೇನೂ ಆಗಬಾರ್ದು, ನಿಮ್ಗೇನೂ ಆಗಬಾರ್ದು. ಅಲ್ಲ, ನೀವು ನ್ಯೂಸ್ ಚಾನಲ್ ಹೇಳ್ತಿದ್ದೀರಲ್ವಾ, ಅವನ್ನ ಕಿಡ್ನಾಪ್ ಮಾಡ್ಕೊಬಂದ್ಬಿಟ್ಟು ಇಟ್ಕೊಂಡು ಕೊಲೆ ಮಾಡಿದ್ರು ಅಂತ. ಅವನು ಸಾವಲ್ಲಿತ್ತು ಅಷ್ಟೇ, ಸತ್ತ. ಅದರಲ್ಲಿ ಏನಿದೆ? ಹಾಂ, ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ. ಒಬ್ಳು ಹೆಂಗಸು ಪ್ರೆಗ್ನೆಂಟ್ ಆದರೆ ಇಷ್ಟೇ ದಿವಸ ಹುಟ್ಟುತ್ತೆ ಅಂತ ಮಗು ಅಂತ ಹೇಳ್ತಾರೆ, ಆದರೆ ಇಷ್ಟೇ ಗಂಟೆ ಹುಟ್ಟುತ್ತೆ ಅಂತ ಹೇಳಲ್ಲ. ಆದರೆ ಅವರು ಹೇಳಿ ಡೇಟ್ಗೇನು ಹುಟ್ಟಲ್ಲ, 1-2 ದಿವಸ ಹೆಚ್ಚು ಕಮ್ಮಿಯಾಗೆ ಹುಟ್ಟುತ್ತೆ. ಮನ್ಸನ್ ಸಾವು ಅಷ್ಟೇನೆ, ಯಾರಪ್ಪನು ಹೇಳಿ ಕೇಳಿ ಸಾವು ಬರಲ್ಲ, ಆಯ್ತಾ? ಅವ್ರನ್ನ ಕಿಡ್ನಾಪ್ ಮಾಡ್ಸೋಗೋಸ್ಕರ ಅವ್ರು ಸತ್ತಿಲ್ಲ, ಅವ್ರ ಸಾವು ಅಲ್ಲಿ ಸರಿ ಇತ್ತು, ಸತ್ರು. ಅವ್ರಿಗೂ ಸಾವಿಗೆ ಒಂದು ನೆಪ ಬೇಕಿತ್ತು ಅಷ್ಟೇನೆ. ಇವಾಗ ನಾವೇ ಅಂತಾನೆ ಇಟ್ಕೊಳ್ಳೋಣ, ಮಿಸ್ ಆಗಿ ಬಸ್ಸಲ್ಲಿ ಹೋಗ್ತಿರ್ತೀವಿ, ಮಿಸ್ ಆಗಿ ಏನಾರ ಅಕಸ್ಮಾತ್ ಸತ್ತೋಗ್ಬಿಟ್ವಿ, ಏನಂತಾರೆ ಆಕ್ಸಿಡೆಂಟ್ ಆಗಿ ಸಾಯ್ತಾರ ಅಂತಾರೆ, ಇಲ್ಲ ಸೀಟಲ್ಲಿ ಸುಮ್ಮನೆ ಕೂತಿದ್ವಪ್ಪ, ಮಿಸ್ ಸತ್ತೋಗ್ಬಿಟ್ವಿ. ಅದಕ್ಕೆ ಬಸ್ನವ್ರ ಕಾರಣ ಆಗಿರಲ್ಲ, ನಮ್ಮ ಸಾವಲ್ಲಿರುತ್ತೆ, ಅಷ್ಟಕ್ಕೆ ಮುಗಿಯುತ್ತೆ ಅಷ್ಟೇ. ನಾಚಿಕೆ ಆಗಬೇಕು ಈ ನ್ಯೂಸ್ ಚಾನಲ್ಗೆಲ್ಲ, ಮಾನ ಮರ್ಯಾದೆ. ನಮಸ್ಕಾರ ವೀಕ್ಷಕರೇ, ನಾನು ರಾಕೇಶ್ ಆರುಂಡಿ. ಆರಂಭದಲ್ಲಿ ಇಬ್ಬರು ಅಭಿಮಾನಿಗಳ ವಿಡಿಯೋವನ್ನು ನಿಮಗೆ ಸ್ಪಷ್ಟವಾಗಿ ತೋರಿಸಿದೆ. ಅದಿಬ್ಬರೂ ಕೂಡ ಹುಡುಗಿಯರೇ ಅನ್ನೋದು ವಿಶೇಷ. ಕಾರಣ ಯಾಕೆ ಅಂದರೆ ದರ್ಶನ್ರವ್ರಿಗೆ ಅಪಾರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೇ ಇದ್ದಾರೆ. ಇನ್ನು ಅವ್ರು ಹೆಂಡ್ತಿಗೆ ಹೊಡೆದಾಗಲೂ ಕೂಡ ಇದೇ ದರ್ಶನ್ರವ್ರನ್ನ ಸಮರ್ಥಿಸ್ಕೊಂಡಿದ್ರು, ಅವ್ರು ಪರವಾಗಿ ನಿಂತಿದ್ರು, ಪ್ರತಿಭಟನೆ ಮಾಡಿದರು. ಅದೆಲ್ಲ ವಗೈರ ಅದನ್ನು ಬಿಟ್ಟು ಮಾತನಾಡೋಣ. ಇವರಿಬ್ಬರು ಮಾತನಾಡಿದ್ರಲ್ಲ, ಅಲ್ಲಿ ನನಗೆ ನಗಬೇಕೋ ಅಳಬೇಕೋ ಗೊತ್ತಾಗಲಿಲ್ಲ. ಕಾರಣ ಯಾಕೆ ಅಂದರೆ ಒಬ್ಬರು ಹೇಳ್ತಾರೆ ಅಪರಾಧಿನೋ ನಿರಪರಾಧಿನೋ ಗೊತ್ತಿಲ್ಲ, ನಿಂಗೆ ಏನೂ ಆಗಬಾರ್ದು ಬಾಸ್ ಅಂತ. ಅವೆಲ್ಲ ನಾವು ಈ ಥರದ ಮಾತುಗಳನ್ನು ಕೇಳಿದಾಗ ನಿಜಕ್ಕೂ ಕೂಡ ಯಾವ ರೀತಿಯಾದಂಥ ಅಂಧಾಭಿಮಾನ ಪಾತಾಳಕ್ಕೆ ಇಳಿದಿದೆಯೋ ಅಥವಾ ಅತಿರೇಕಕ್ಕೆ ಹೋಗಿದೆಯೋ ಗೊತ್ತಿಲ್ಲ. ಇನ್ನೊಬ್ಬರು ಮಾತನಾಡಬೇಕಾದ್ರೆ ಹೇಳ್ತಾರೆ ಅವನ ಸಾವು ಅಲ್ಲಿತ್ತು ಅಂತ. ಮೇಡಮ್, ನಿಮಗೊಂದು ಸ್ಪಷ್ಟಪಡಿಸ್ತೀನಿ ನಾನು, ಆಕಸ್ಮಿಕವಾಗಿ ಆತ ಎಲ್ಲೋ ಕಾರ್ ಆಕ್ಸಿಡೆಂಟ್ ಆಗಿಲ್ಲ, ಅಥವಾ ನಡ್ಕೊಂಡು ಹೋಗಬೇಕಾದ್ರೆ ಮೇಲಿಂದ ತೆಂಗಿನಕಾಯಿನೋ ಬಿದ್ದು ಅಥವಾ ಸಿಡಿಲು ಬಡ್ದೋ ಅಥವಾ ಮರ ಬಿದ್ದೋ ಆತ ಸತ್ತಿಲ್ಲ. ಅದು ಪ್ರೀ ಪ್ಲ್ಯಾಂಡ್ ಮರ್ಡರ್. 1 ವಾರದಿಂದ ಸ್ಕೆಚ್ಚಾಗಿ ಆತನನ್ನು ಕರೆತಂದು ಇದರಲ್ಲಿ ದರ್ಶನ್ರವರೇ ಶಾಮೀಲಾಗಿದ್ದಾರೆ ಅಂತ. ಯಥೇಚ್ಛವಾಗಿ ಪ್ರೊಫೈಲ್ ಕೇಸ್ಗಳಲ್ಲಿ ದರ್ಶನ್ರವರು ಭಾಗಿಯಾಗಿದ್ದಾರೆ ಅಂತ ಏನಾದರೂ ಗೊತ್ತಾದ ತಕ್ಷಣ ಇದನ್ನು ಸೂಕ್ಷ್ಮಗತಿಯಲ್ಲೇ ವಿಚಾರಣೆ ಮಾಡ್ತಾರೆ. ಅವ್ರನ್ನ ಈಸಿಯಾಗಿ ಸುಲಭವಾಗಿ ಕರೆದುಕೊಂಡು ವಿಚಾರಣೆ ಮಾಡಲಿಕ್ಕಾಗಲ್ಲ. ಅವ್ರ ಬಗ್ಗೆ ಹೈ ವಿಟ್ನೆಸ್ ಸಿಕ್ಕ ನಂತರವೇ ಕರೆದುಕೊಂಡು ಬರೋದು. ಹಾಗಾಗಿ ಇಲ್ಲಿ ದರ್ಶನ್ರವರು ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಅನೇಕ ಹೈ ವಿಟ್ನೆಸ್ಗಳಿದ್ದಾವೆ. ಪ್ರೊಫೈಲ್ ಇವೆಲ್ಲವನ್ನೂ ಕೂಡ ಬದಿಗಿಡೋಣ. ಆದರೆ ಈಗ ದರ್ಶನ್ರವರ ಕರಾಳ ಮುಖಗಳು ಒಂದೊಂದೇ ಹೊರಗೆ ಬರ್ತಾ ಇರೋದು, ಅವೆಲ್ಲವನ್ನು ಕೇಳ್ತಾ ಇದ್ದರೆ ನಿಜಕ್ಕೂ ಕೂಡ ಎಲ್ಲರೂ ಕೂಡ ಬೆಚ್ಚಿ ಬೀಳ್ತಾ ಇದ್ದಾರೆ. ನಮ್ಮ ನಟ, ನನ್ನ ದರ್ಶನ್, ನಾನು ಪ್ರೀತಿಸ್ತಾ ಇದ್ದಂಥ ದರ್ಶನ್. ನೀವೆಲ್ಲರೂ ಕೂಡ ಅವ್ರ ಸಿನಿಮಾಗಳನ್ನು ನೋಡಿ ಸ್ಫೂರ್ತಿಯಾಗಿದ್ದೀರಾ, ಅಥವಾ ಆ ಸಿನಿಮಾಗಳಿಂದ ನೀವೇನೋ ಕಲ್ತಿದ್ದೀರಾ, ಅಥವಾ ಅವರು ಅಭಿನಯಿಸಿದ ಎಲ್ಲ ಸಿನಿಮಾಗಳಲ್ಲಿ ಗಜ ಆಗಿರ್ಬೋದು ಅಥವಾ ಸಾರಥಿ ಆಗಿರ್ಬೋದು, ಅಲ್ಲಿನ ಪಾತ್ರಗಳನ್ನು ನೀವೇ ಊಹಿಸ್ಕೊಂಡಿರ್ಬೋದು. ಅವರು ಯಾವುದೋ ಹೆಣ್ಣಿಗೆ ಆಗ್ತಕ್ಕಂಥ ಅವಮಾನದ ಬಗ್ಗೆ ತಿರುಗಿ ಬಿದ್ದಾಗ, ರೈತರ ಪರವಾಗಿ ಆ ಸಿನಿಮಾಗಳಲ್ಲಿ ನಿಂತಾಗ, ಅಥವಾ ಸಮಾಜಮುಖಿ ಕೆಲಸಗಳನ್ನು ತಮ್ಮ ಖಾಸಗಿ ಜೀವನದಲ್ಲಿ ಮಾಡಿದಾಗ ಎಲ್ಲರೂ ಕೂಡ ಅದನ್ನು ನಾವೇ ಎಂಬಂತೆ ಭ್ರಮಿಸಿ, ಅಥವಾ ನನ್ನ ಮುಖವನ್ನು ನಾನು ಅವರಲ್ಲಿ ಕಾಣ್ತಾ ಇದ್ದೀನಿ ಅಂತಲೋ ಇಷ್ಟೆಲ್ಲ ಅಪಾರ ಪ್ರೇಮವನ್ನು ತೋರಿಸ್ತಾ ಇದ್ದಾರೆ. ಆದರೆ ಒಂದು ಕ್ಷಣ ಯೋಚನೆ ಮಾಡಿ, ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಈ ರೀತಿಯಾಗಿ ಆಗಿದ್ದಾಗ ನೀವು ಯಾವ ರೀತಿಯಾಗಿ ಸ್ಪಂದಿಸ್ತಾ ಇದ್ರಿ ಅಂತ. ಅಥವಾ ನಿಮ್ಮ ಮನೆಯ ಹೆಣ್ಣು ಮಗಳ ಮೇಲೆ ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ಮಾತನಾಡ್ತೀನಿ, ಅತ್ಯಾಚಾರ ಮಾಡಿದರೆ, ಅಥವಾ ನಿಮ್ಮ ಮನೆಯ ಹೆಣ್ಣು ಮಗಳನ್ನೇ ಕೊಲೆ ಮಾಡಿದರೆ, ಅಥವಾ ನಿಮ್ಮ ಅಣ್ಣ ತಮ್ಮನನ್ನೇ ಸಾಯಿಸಿದರೆ, ಇದೇ ಪೊಲೀಸ್ ಅಧಿಕಾರಿಗಳು ಏನಾದರೂ ದರ್ಶನ್ ಅವರು ಅಭಿಮಾನಿಯಾಗಿದ್ದು ಆತ ಏನಾದರೂ ನಾನು ಕೂಡ ದರ್ಶನ್ ಅಭಿಮಾನಿ ಅಂತ ಈ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ರೆ, ಅಥವಾ ದರ್ಶನ್ರವರು ಪಾರಾಗಲಿಕ್ಕೆ ಏನಾದರೂ ಸಹಕರಿಸಿದರೆ ನಿಮ್ಮ ರಿಯಾಕ್ಷನ್ ಏನಾಗ್ತಾ ಇರ್ತಿತ್ತು? ಇವೆಲ್ಲ ಬಿಟ್ಟುಬಿಡಿ. ಸ್ಟಾರ್ ನಟರು ಇವೆಲ್ಲವೂ ಕೂಡ ಕೇವಲ ಸಿನಿಮಾಗಳಿಗೆ ಮಾತ್ರ ಸೀಮಿತ. ಆದರೆ ಈಗ ಇನ್ನೊಂದು ಅಚ್ಚರಿ ವಿಷಯಗಳನ್ನು ನಾನು ನಿಮಗೆ ಹೇಳಲೇಬೇಕು. ಮೈಸೂರಿನ ನರಸೀಪುರದ ತೋಟದ ಮನೆಯಲ್ಲಿ ಆಗಿರ್ತಕ್ಕಂಥ ಒಂದು ಪ್ರಕರಣ, ಅದು ಈಗ ಬೆಳಕಿಗೆ ಬಂದಿದೆ ಬಿಡಿ. ಯಾಕೆ ಈಗ ಹೇಳಬೇಕಿತ್ತು ಅನ್ನೋರು ಭಾಳಷ್ಟು ಜನ ವಿರೋಧಿಸುವವರು ಇದ್ದಾರೆ, ಅವರ ಅಭಿಮಾನಿಗಳು. ಆತ ಆಗಲೇ ಬಂದು ಹೇಳಬೋದಿತ್ತಲ್ಲ ಅಂತ. ಅದಕ್ಕೂ ಕೂಡ ಒಂದು ಕಾರಣ ಇದೆ. 10 ವರ್ಷದ ಹಿಂದೆ ನಡೆದಿರೋ ಘಟನೆ ಅದು. ನರಸೀಪುರದ ಮೈಸೂರಿನ ದರ್ಶನ್ ತೂಗುದೀಪ ಅವರ ಫಾರ್ಮ್ ಹೌಸ್ನಲ್ಲಿ ಒಬ್ಬ ಕಾರ್ಮಿಕ, ಅಮಾಯಕ ಬಡವ, ಅಲ್ಲಿ ಕೆಲಸ ಮಾಡ್ಕೊಂಡು ಇದ್ದವನು ಮಹೇಶ್ ಅಂತ. ಗೊತ್ತಿರ್ಬೋದು ನಿಮಗಾಗಲೇ, ಇದು ವೈರಲ್ ಆಗ್ತಾ ಇದೆ. ಚಾಮರಾಜನಗರದ ನಿಜಲಿಂಗಪುರದ ನಿವಾಸಿ ಆತ ಮಹೇಶ್. ಆತನ ಈಗಿನ ಪರಿಸ್ಥಿತಿ ನೋಡಿಬಿಟ್ರಂತರೂ ಅಯ್ಯಯ್ಯಪ್ಪ, ಈ ರೀತಿಯಾಗಿ ಆಗಿಬಿಟ್ಟಿದೆಯಲ್ಲ ಅನ್ಸುತ್ತೆ. ಅದಕ್ಕೆ ಕಾರಣ ಏನು ದರ್ಶನ್ ಹೊಡೆದಿಲ್ಲ, ಆಘಾತಕಾರಿ ಆಗಬೇಡಿ, ಅಚ್ಚರಿಯನ್ನು ಕೂಡ ತೆಗೆದುಕೊಳ್ಬೇಡಿ. ಆಗಿದಿಷ್ಟೇ, ಎತ್ತು ಬಂದು ಅದೇ ಫಾರ್ಮ್ ಹೌಸ್ನಲ್ಲಿರೋ ಒಂದು ದೊಡ್ಡ ಎತ್ತಿನ ಕೋಡಿಂದ ಆತನ ಕಣ್ಣಿಗೆ ತಿವಿದಿರೋದು. ಅದು ಸೀದಾ ಹೋಗಿ ತಲೆಯ ಹೊರಭಾಗಕ್ಕೆ ಬಂದುಬಿಟ್ಟಿದೆ. ಅರ್ಧ ತಲೆ
ಒತ್ಕೊಂಡು ಹೋಗ್ಬಿಟ್ಟಿದೆ. ನಿಮಗೆ ಅರ್ಧ ತಲೆ ಅಷ್ಟೇ ಇದೆಯೇನೋ ಅನಿಸುತ್ತೆ ಮಹೇಶ್ನನ್ನು. ಈಗಾಗಲೇ ಮಾಧ್ಯಮಗಳು ಆತನನ್ನು ಸಂದರ್ಶನ ಮಾಡಿದ್ದಾರೆ. ಆತ ಹೇಳಿದ್ದಿಷ್ಟೇ, ನಾನು 6-7 ವರ್ಷಗಳಿಂದ ಅಲ್ಲಿ ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದವನು, ಅಣ್ಣ ಏನು ಹೇಳ್ತಾರೋ ಕೇಳ್ತಾ ಇದ್ದವನು, ಜೊತೆಗೆ ನನ್ನ ಫಾರ್ಮ್ ಹೌಸ್ಗೋಸ್ಕರ ದರ್ಶನ್ಗೋಸ್ಕರ ದುಡಿದವನು ನಾನು. ಅಲ್ಲಿ ಆ ಎತ್ತಿನಿಂದ ನನಗೆ ಆ ಗಾಯ ಆದಾಗ ದರ್ಶನ್ ನನಗೆ ಏನಾಯಿತು ಅಂತ ಒಂದು ಕ್ಷಣ ಕೇಳಲಿಕ್ಕೆ ಬರಲಿಲ್ಲ. ಓಕೆ, ಆತನಿಗೆ ಆಸ್ಪತ್ರೆಗೆ ಅದಾದಮೇಲೆ ಟ್ರೀಟ್ಮೆಂಟ್ ತೆಗೆದುಕೊಂಡ, ಅವನು ಸ್ವಂತ ವೆಚ್ಚದಿಂದ ಸ್ವಂತ ಖರ್ಚಿಂದ ಅದೇನೋ ಹಾಸ್ಪಿಟ್ಲಲ್ಲಿ ಆಯಿತು. ಅಟ್ಲೀಸ್ಟ್ ನಮಗೇನಾದರೂ ಪರಿಹಾರ ಕೊಡಿ ಅಂತ ಅಲ್ಪ ಸ್ವಲ್ಪವನು, ಅವರೇನೇನು ಕೋಟಿಗಟ್ಟಲೆ ಹಣವನ್ನೇನು ಕೇಳೋಕೆ ಹೋಗಿರಲಿಲ್ವಂತೆ. ಫಾರ್ಮ್ ಹೌಸ್ಗೆ ಹೋದಾಗ ಅಲ್ಲಿ ಮಾಡ್ತಿದ್ದಂಥ ಕೆಲಸದ ಆಳುಗಳು ಆತನನ್ನು ಎತ್ತಿ ಹೊರಗೆ ಬಿಸಾಕಿದ್ರಂತೆ, ನಾಯಿಗಳು ಚೂ ಬಿಟ್ಟಿದ್ರಂತೆ. ಎಂತಹ ಕ್ರೌರ್ಯದ ಮನಸ್ಥಿತಿ. ಆತ ಅವ್ರ ಮಾವ ಮಾತನಾಡ್ತಾರೆ ಮಾಧ್ಯಮಗಳ ಮುಂದೆ, ನಾವೆಲ್ಲ ಹೇಳ್ತಿದ್ದೀವಲ್ಲ ಅವನೊಬ್ಬ ರೌಡಿ, 3rd ಕ್ಲಾಸ್ ರೌಡಿ. ನಾನು ಹೇಳ್ತಿದ್ದೀನಿ ಆತ 3rd ಕ್ಲಾಸ್ ರೌಡಿ, ಮಾನವೀಯತೆ ಇಲ್ಲದವನು. ನೀವೆಲ್ಲ ಅಂದ್ಕೊಂಡಿದ್ದೀರಲ್ಲ ನೀವೆಲ್ಲ ನಾಯಕ ನಟ ಹಾಗೆ ಹೀಗೆ ಅಂತ. ಇದು ನಾನು ಹೇಳ್ತಾ ಇರೋದಲ್ಲ, ಅವರ ಮಾವ ಮಾತನಾಡ್ತಾ ಇರೋದು. ಆ ವ್ಯಕ್ತಿಯನ್ನು ನೋಡಿ, ಈಗಲೂ ಕೂಡ ಅನ್ನಕ್ಕೂ ಕೂಡ ಅವ್ರಿಗೆ ಗತಿ ಇಲ್ಲ, ಊಟಕ್ಕೆ ಪರದಾಡ್ತಾ ಇದ್ದಾರೆ ಪಾಪ, ಕಷ್ಟಪಡ್ತಾ ಇದ್ದಾರೆ. ಎಲ್ಲೋ ತೋಟದ ಮನೆಯಲ್ಲಿ ದರ್ಶನ್ರವರು ನನಗೆ ಸಂಬಳ ಕೊಡ್ತಾರೆ ತಿಂಗಳಾದ ತಕ್ಷಣ ಅಂತ ಜೀತ ಮಾಡ್ಕೊಂಡಿದ್ದಂಥವ್ರು. ಅಭಿಮಾನಿ ಆತ, ಅವನು ಕೂಡ ದರ್ಶನ್ ಅಭಿಮಾನಿನೇ. ಇಲ್ಲೂ ಕೂಡ ಅದನ್ನು ನಾನು ಹೈಲೈಟ್ ಮಾಡಿ ಹೇಳ್ತಾ ಇದ್ದೀನಿ. ಸ್ವಾಧೀನ ಇಲ್ಲ, ಬೆಡ್ ಮೇಲೆ ಮಲ್ಕೊಂಡಿದ್ದಾರೆ, ಇಳಿಯೋಕ್ಕಾಗಲ್ಲ, ಟಾಯ್ಲೆಟ್ಗೆ ಹೋಗೋಕ್ಕಾಗಲ್ಲ, ಲೀಸರ್ ಕೂಡ ಮಾಡೋಕ್ಕಾಗಲ್ಲ, ಶೌಚಾಲಯವನ್ನು ಕೂಡ ಆತ ಬಳಸ್ಲಿಕ್ಕೆ ಆಗೋದಿಲ್ಲ. ಅವಾಗಿಂದಲೂ ಕೂಡ ಈಗೂ ಇದರ ಕೈ ಸ್ವಾಧೀನ ಇಲ್ಲ ಕಣ್ರಿ. ನೀವೆಲ್ಲರೂ ಕೂಡ ಆ ವಿಡಿಯೋಗಳನ್ನು ನೋಡಿದಾಗ ಒಂದು ಗೂಳಿ ಗುಂಪು ಪ್ರಾಣಿ ಪ್ರಿಯ. ಮತ್ತು ಹೆಚ್ಚಿನದಾಗಿ ನಾನು ಒತ್ತಿ ಹೇಳ್ತಿದ್ದೀನಿ, ದರ್ಶನ್ರವರು ಪ್ರಾಣಿ ಪ್ರಿಯ. ಆ ಪ್ರಾಣಿ ಗುಮ್ಮಿರೋದು, ಆತನೂ ಕೂಡ ಬರೀ ಪ್ರಾಣಿಗಳ ಮೇಲೆ ಮಾತ್ರ ಕಾಳಜಿ ದರ್ಶನ್ರವ್ರಿಗೆ. ಹಾಗಾದರೆ ನರಮನುಷ್ಯರ ಮೇಲೆ ಕಾಳಜಿ ಇಲ್ವಾ ಅನ್ನೋದು ಜನಸಾಮಾನ್ಯರು ಮಾತು. ಅವರೆಲ್ಲ ಎಷ್ಟೆಲ್ಲ ಬೈದಾಡ್ಕೊಳ್ತಾ ಇದ್ದಾರೆ, ಸ್ಟ್ರೈಕ್ಗಳು ನಡೀತಾ ಇದೆ, ಅದೆಲ್ಲ ಬಿಡಿ. ಒಟ್ಟಾರೆಯಾಗಿ ಈ ರೀತಿಯಾದಂಥ ಕ್ರೌರ್ಯ ಕರಾಳ ಮುಖ ಭಾಗ 2 ಓಪನ್ ಆಗ್ತಾ ಇರೋದು. 1 ಅಲ್ಲ 2 ಅಲ್ಲ ವಿವಾದಗಳು ಹೇಳಿ ನಮ್ಮ ಬಾಯಿ ನೋವು ಬರುತ್ತೆ ಅಷ್ಟೇ. ಇಷ್ಟು ಕೇಸ್ಗಳು ಇವ್ರ ಮೇಲೆ ಇದ್ದರೂ ಕೂಡ ಇತ್ತೀಚೆಗೆ ಇದರ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ನೋಡಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅಂತ. ಈಗ ಪೊಲೀಸ್ ಸ್ಟೇಷನಲ್ಲೂ ಕೂಡ ಶಾಮಿಯಾನ ಹಾಕಿರೋದು. ಪೊಲೀಸ್ ಸ್ಟೇಷನ್ ಏನು ಮದುವೆ ಮನೆ ಅಲ್ಲ, ಶಾಮಿಯಾನ ಹಾಕಿ ಅವರಿಗೆ ಹೇಳಿದಂಥ ಊಟಗಳನ್ನು ತಂದು ಕೊಡಲಿಕ್ಕೆ, ಅವ್ರು ಹೇಳಿದಂಥ ನೀರು ಸಿಗರೇಟು ತಂದು ಕೊಡಲಿಕ್ಕೆ. ಆದರೆ ಈಗ ಹೆಚ್ಚಾಗಿ ಕೇಳಿ ಬರ್ತಾ ಇರೋದು, ಯಾಕೆ ಶಾಮಿಯಾನ ಹಾಕಿದ ಉದ್ದೇಶ ಏನು? ಮಾಧ್ಯಮಗಳು ಹೆಚ್ಚಾಗಿ ಬರ್ತಾ ಇದ್ದಾರೆ ಅಂತನಾ? ಓಕೆ, ಮಾಧ್ಯಮಗಳಿಗೆ ಪರ್ಮಿಷನ್ ಇರುತ್ತೆ, ಅವ್ರು ಹೊರಗೆ ಶೂಟ್ ಮಾಡ್ಕೊಳ್ತಾರೆ, ಅಥವಾ ಜನರ ಕಿರಿಕಿರಿ ಇರುತ್ತೆ, ಅಭಿಮಾನಿಗಳ ಕಿರಿಕಿರಿ ಇರುತ್ತೆ. ಓಕೆ, 144 ಸೆಕ್ಷನ್ ಹಾಕಿದ್ದೀರಿ, 200 ಮೀಟ್ರ್ ವ್ಯಾಪ್ತಿಯಲ್ಲಿ ಯಾರು ಕೂಡ ಬರೋ ಹಾಗಿಲ್ಲ, ನಿಮಗೆ ಅಧಿಕಾರ ಇಲ್ವಾ? ಎಲ್ಲ ಕೇಸ್ಗಳನ್ನು ಹೇಗೆ ವಿಚಾರಣೆ ಮಾಡ್ತಿರೋ ಅದೇ ರೀತಿಯಾಗಿ ಈ ಕೇಸ್ನು ವಿಚಾರಣೆ ಮಾಡಬೇಕು ಅನ್ನೋದು ಕೇಳಿಬರ್ತಾ ಇರೋ ಒಂದು ಒತ್ತಡ ಕೇಳಿಬರ್ತಾ ಇರೋ. ಜೊತೆಗೆ CM ಅವರು ಕೂಡ ಈ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರಿಗೂ ಕೂಡ ಒಂದಿಷ್ಟು ಒತ್ತಡಗಳು ಹೋಗಿದೆಯಂತೆ. ಸಿದ್ದರಾಮಯ್ಯನವರೇ ಇದರಲ್ಲಿ ನೀವು ಏನಾದರೂ ಒಂದಿಷ್ಟು ಒತ್ತಡವನ್ನು ಹೇರಿ ತನಿಖೆಯನ್ನು ಇದರಲ್ಲಿ ಕೇವಲ ದರ್ಶನ್ರವ್ರನ್ನ ಸಾಕ್ಷ್ಯಾಧಾರವಾಗಿ ಪರಿಗಣಿಸಿ ಆತನನ್ನು ಆರೋಪಿಯನ್ನಾಗಿ ಮಾಡೋದು ಬೇಡ, ಅಪರಾಧಿಯಾಗಿ ಪರಿಗಣಿಸೋದು ಬೇಡ ಅಂತ ಸಿದ್ದರಾಮಯ್ಯನವರು ನೇರವಾಗಿ ಮಾತನಾಡಿಬಿಟ್ಟಿದ್ದಾರಂತೆ. ನಿಮ್ಮ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊಳ್ಳಿ ಸಾಕು, ಈ ವಿಷಯದಲ್ಲಿ ಯಾರೂ ಕೂಡ ಸಪೋರ್ಟ್ ಮಾಡಲಿಕ್ಕೆ ಹೋಗೋದಾಗಲಿ ಅಥವಾ ಮಾಧ್ಯಮಗಳ ಮುಂದೆ ತಾವು ಕೂಡ ಪರ ಇದ್ದೇವೆ ಅನ್ನೋ ರೀತಿಯಾಗಿ ಮಾತನಾಡೋಕ್ಕೆ ಹೋಗೋದು ಬೇಡಿ, ಆ ರೀತಿಯಾಗಿ ಮಾತನಾಡೋಕ್ಕೆ ಹೋಗೋದು ಬೇಡ ಅಂತಲೇ ಹೇಳಿದ್ದಾರಂತೆ. ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ. ಒಟ್ಟಾರೆಯಾಗಿ ಬಹಳಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರೋದು, ಟರ್ನ್ ತೆಗೆದುಕೊಳ್ತಾ ಇರೋದು ಕೇಸ್. ಯಾಕೆಂದರೆ ದರ್ಶನ್ ಕೇಸ್ನಲ್ಲಿದ್ದ ತನಿಖಾಧಿಕಾರಿ ಗಿರೀಶ್ ನಾಯಕ್ ಕೂಡ ಬದಲಾವಣೆ ಆಗಿರೋದು. ಎಲ್ಲವೂ ಕೂಡ ಒಂದು ಕಡೆ ಶಾಮಿಯಾನ ಹಾಕಿ ಮದುವೆ ಮನೆಯನ್ನು ಮಾಡಿರೋದು ಪೊಲೀಸ್ ಸ್ಟೇಷನ್ನ. ಯಾಕೆಂದರೆ ಜನಸಾಮಾನ್ಯರು ಕಿರಿಕಿರಿ ಇರಬಾರ್ದು, ಇದರಲ್ಲಿ ಯಾವುದು ಕೂಡ ದೃಶ್ಯಗಳು ಹೊರ ಹೋಗಬಾರ್ದು ಅಂತಲೋ, ಅಥವಾ ಮಾಧ್ಯಮಗಳಿಗೆ ದರ್ಶನ್ರವ್ರಿಗೆ ಸಿಗರೇಟ್ ಕೊಟ್ಟು ಒಳಗೆ ಹೊಡಿಲಿಕ್ಕೆ ಬಿಡಬೇಕಾದ್ರೆ ಅದು ಕ್ಯಾಮ್ರಾಗಳಿಗೆ ಕ್ಯಾಪ್ಚರ್ ಆಗಬಾರ್ದು ಅಂತಲೋ ಏನೋ ಗೊತ್ತಾಗ್ತಾ ಇಲ್ಲ. ಒಟ್ಟಾರೆ ಈ ರೀತಿಯಾದಂಥ ದೊಡ್ಡ ಬದಲಾವಣೆಗಳಾಗ್ತಾ ಇರೋದು. ಎಲ್ಲಿ ದರ್ಶನ್ರವ್ರನ್ನ ಈ ಕೇಸ್ನಿಂದ ಪಾರು ಮಾಡಿ ಅವ್ರನ್ನ ಉಳಿಸಿ ಸೇಫ್ ಮಾಡಿ, ಆತನಿಗೆ ಹೃದಯಾಘಾತವಾಗಿದೆ, ಆತ ಹೊಡೆದಿದ್ದಕ್ಕೆ ಸತ್ತಿಲ್ಲ ಅಂತಲೋ, ಇವೆಲ್ಲವನ್ನು ಏನೋ ಮಾಡಿ ಒಟ್ಟಿನಲ್ಲಿ ಈ ಕೇಸ್ನ ಮಖಾಡೆ ಮಲಗಿಸುವ ಕೆಲಸವನ್ನೇನಾದರೂ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರಾ ಅನ್ನೋದು ಜನಸಾಮಾನ್ಯರ ಆಕ್ರೋಶ. ಒಟ್ಟಿನಲ್ಲಿ ಕ್ಷಣಕ್ಕೂ ಕುತೂಹಲ, ಕ್ಷಣಕ್ಕೂ ರೋಚಕ, ಒಂದು ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾವನ್ನು ನೋಡಿದಾಗ ಆಗ್ತಾ ಇದೆ. ಪ್ರತಿನಿತ್ಯ ಕೂಡ ಕ್ಷಣದ ತಿರುವುಗಳನ್ನು ಪಡೆದುಕೊಳ್ತಾ ಇರೋದು. ಒಂದು ಕಡೆ ಆತ ಚಿತ್ರದುರ್ಗದಲ್ಲಿ ಸಿಕ್ಕಿರ್ತಕ್ಕಂಥ CCTV ಫುಟೇಜ್, ಇತ್ತ ದೀಪಕ್ ಅನ್ನೋನು ಆತನೂ ಕೂಡ ಈಗ ಬಂಧಿಯಾಗಿರೋದು. ಆತ ಹೇಳ್ತಾ ಇರೋದು ದರ್ಶನ್ರವರೇ ಮರ್ಮಾಂಗಕ್ಕೆ ಹೊಡೆದ್ರು, ಅದಕ್ಕೆ ಆತ ಸತ್ತ ಅಂತ. ಯಾರ್ಯಾರ ಮಾತುಗಳನ್ನು, ಯಾರ್ಯಾರ ಸ್ಟೇಟ್ಮೆಂಟ್ಗಳನ್ನು ಹೈ ವಿಟ್ನೆಸ್ ಆಗಿ ಪರಿಗಣಿಸಿ ಇದರಲ್ಲಿ ದರ್ಶನ್ರವರು ಅಪರಾಧಿ ಅಂತ ಪ್ರೂವ್ ಮಾಡಲಾಗುತ್ತಾ? A1 A2 A3 ಇವರೆಲ್ಲ ಇದ್ದಾರಲ್ಲ, ಇವರೆಲ್ಲ ಈ ಸಮಾಜ ಘಾತಕರು ಎನ್ನಲಾಗ್ತಾ ಇದೆಯಲ್ಲ, ಅವ್ರನ್ನೆಲ್ಲ ಈ ಕೇಸ್ನಲ್ಲಿ ಒಟ್ಟಿನಲ್ಲಿ ಅವ್ರನ್ನ ಅಪರಾಧಿಗಳಂತ ಪ್ರೂವ್ ಮಾಡಿ ಏನಾದರೂ ಆತನ ಸಂತ್ರಸ್ತನಿಗೆ ಅಥವಾ ಅಮಾಯಕ ಯುವಕನಿಗೆ ನ್ಯಾಯ ಒದಗಿಸ್ತಾರ, ಅವನ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡ್ತಾರಾ, ಅಥವಾ ಇದು ಐ ಪ್ರೊಫೈಲ್ ಕೇಸ್ ಅಂತ ಆತನನ್ನು ಸೇವ್ ಮಾಡ್ತಾರಾ? ಈ ರೀತಿಯಾದಂಥ ಕ್ಷಣದ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ ಅಂತ ಹೇಳ್ತಾ ಧನ್ಯವಾದಗಳು. ನಿಮ್ಮ ಕಮೆಂಟ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಕಮೆಂಟ್ಸ್ನೂ ಕೂಡ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಧನ್ಯವಾದ.